ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 2025 ಫೆಬ್ರವರಿ 25ನೇ ತಾರೀಕು. ಭಾರತ ಶಿವರಾತ್ರಿಯ ಸಂಭ್ರಮವನ್ನು ಬರಮಾಡಿಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿತ್ತು. ಆದರೆ ಒಡಿಸ್ಸಾದಲ್ಲಿ ಮಾತ್ರ ಅದೇನೋ ಒಂಥರ ತಳಮಳ. ಅದರಲ್ಲೂ ನ್ಯಾಷನಲ್ ಸೆಂಟರ್ ಫಾರ್ ಸೆಸಿಮಾಲಜಿಯ ಸಂಶೋಧಕರು ಅಲ್ಲಿಗೆ ಧಾವಿಸಿ ಬಂದಿದ್ದರು. ಅವ್ರ ಜೊತೆ ಒಡಿಸ್ಸಾದ ಭೂಗರ್ಭಶಾಸ್ತ್ರಜ್ಞರು, ಭೂ ಮತ್ತು ಗಣಿಗಾರಿಕೆ ಇಲಾಖೆಯ ಸಂಶೋಧಕರು, ಹೀಗೆ ಒಡಿಸ್ಸಾ ಕಡಲ ತಡಿಯಲ್ಲಿ ಒಂದಷ್ಟು ಜನ ಬೆರಗುಗಣ್ಣುಗಳಿಂದ ನಿಂತು ನೋಡ್ತಾ ಇದ್ರು. ಅದು ಪ್ರಕೃತಿಯಲ್ಲಿನ ಅತ್ಯಂತ ರಹಸ್ಯಮಯ ಚಲನೆ. ಅಲ್ಲಿ 10 ವರ್ಷಗಳ ಹಿಂದೆ ಒಮ್ಮೆ ಇಂಥದೊಂದು ಘಟನೆ ಸಂಭವಿಸಿತ್ತಂತೆ. ಆ ಬಳಿಕ ಈಗ ಮತ್ತೊಮ್ಮೆ ಅದೇ ಥರದ ಘಟನೆ ಪುನರಾವರ್ತನೆ ಆಗಿತ್ತು. ಇದು ಭಾರತದ ಪೂರ್ವ ಕರಾವಳಿ ತೀರದಲ್ಲಿ ದೊಡ್ಡ ಅನಾಹುತವೊಂದನ್ನು ತಂದಿಡುವ ಭಯ, ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋದು ಅಲ್ಲಿದ್ದವರಿಗೆಲ್ಲ ಗೊತ್ತಾಗಿತ್ತು. ಹೀಗಾಗಿನೇ ಈ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೀಬೇಕು ಅನ್ನೋದು ತಜ್ಞರ ಅಭಿಪ್ರಾಯ ಆಗಿತ್ತು. ಹಾಗಾದರೆ ಅಲ್ಲವತ್ತು ನಡೆದದ್ದಾದ್ರೂ ಏನು? ಪ್ರಕೃತಿಯಲ್ಲಿನ ಸಾಮಾನ್ಯ ಘಟನೆಗೆ, ಸಮುದ್ರದಲ್ಲಿನ ಸಣ್ಣ ಚಲನೆಗಳಿಗೆ ಇಷ್ಟೊಂದು ಹೆದರುವ ಅವಶ್ಯಕತೆ ಆದರೂ ಏನಿತ್ತು? ಆ ಬಗ್ಗೆ ಸಂಶೋಧಕರು ಹೇಳ್ತಾ ಇರೋದಾದರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಾಮಾನ್ಯವಾಗಿ ಭಾರತದ ಪೂರ್ವ ಕರಾವಳಿ ತೀರ ಚಂಡಮಾರುತಗಳಿಂದ ಸುದ್ದಿಯಲ್ಲಿರುತ್ತೆ. ಅಲ್ಲಿ ಚಂಡಮಾರುತಗಳು ಸೃಷ್ಟಿಯಾದರೆ ಪೂರ್ವ ಕರಾವಳಿ ತೀರದ ರಾಜ್ಯಗಳು, ಕರಾವಳಿ ಪ್ರದೇಶಗಳು, ಹಾಗೆಯೇ ನಮ್ಮ ನೆರೆಯ ಬಾಂಗ್ಲಾದೇಶ ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಪ್ರತಿ ವರ್ಷ ಈ ಭಾಗ 10 ಚಂಡಮಾರುತಗಳನ್ನು ನೋಡುತ್ತೆ. ಅವುಗಳಲ್ಲಿ ಅತ್ಯಂತ ಪ್ರಬಲವಾಗಿರೋದು 1-2 ಮಾತ್ರ. ಅದರಲ್ಲೂ ಒಮ್ಮೆ ಭಾರತದ ಮೇಲೆ ಅದರ ಪರಿಣಾಮ ಬಿದ್ದರೆ ಮತ್ತೊಮ್ಮೆ ಅದು ಬಾಂಗ್ಲಾದ ಮೇಲೆ ತನ್ನ ವಕ್ರದೃಷ್ಟಿಯನ್ನು ಬೀರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಅನಾಹುತಗಳು ಕೂಡ ಆಗುತ್ತವೆ. ಇಂಥ ಪೂರ್ವ ಕರಾವಳಿ ತೀರ ಫೆಬ್ರವರಿ 25ನೇ ತಾರೀಕು ಸಂಶೋಧಕರ ನಿದ್ದೆಗೆಡಿಸ್ತು. ಸಾಕಷ್ಟು ಜನ ಸಂಶೋಧಕರಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡೋದಕ್ಕಾಗಿ ಒಡಿಸ್ಸಾ ಕರಾವಳಿ ತೀರಕ್ಕೆ ಬಂದು ನಿಂತಿದ್ರಂತೆ. ಅದಕ್ಕೆ ಕಾರಣ ಭಾರತದ ಪೂರ್ವ ಭಾಗದಲ್ಲಿರುವ ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸಿದ ಅದೊಂದು ಭೂಕಂಪನ. ಅವತ್ತು ಬೆಳಗ್ಗೆ 6:10 ಸಮಯದಲ್ಲಿ ಪುರಿ ಕಡಲ ತೀರದಿಂದ ಸರಿಸುಮಾರು 286 ಕಿಲೋಮೀಟರ್ಗಳ ದೂರದಲ್ಲಿ ಸಮುದ್ರದ ಆಳದಲ್ಲಿ ಭೂಮಿ ಒಮ್ಮೆ ಆಕಳಿಸಿ ಮೈ ಮುರಿದಿದೆ. ಅಲ್ಲಿ 5.1 ತೀವ್ರತೆಯಲ್ಲಿ ಕಂಪನಗಳು ದಾಖಲಾಗಿವೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಭೂಕಂಪ ಅಂತ ಅನಿಸಿದ್ರೂ ಕೂಡ ಸಂಶೋಧಕರ ತಲೆಯಲ್ಲಿ ಬೇರೆಯದ್ದೇ ಆಲೋಚನೆಗಳು ಓಡ್ತಾ ಇವೆ. ಹಾಗೆಯೇ ಇದು ಮುಂದೊಂದಿನ ಭಾರತದ ಈ ಕರಾವಳಿಗೆ ಕುತ್ತು ತರಬಹುದು ಅನ್ನೋ ಭಯವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಅರೆ, ಸಮುದ್ರದ ಆಳದಲ್ಲಿ 5.1 ತೀವ್ರತೆಯಲ್ಲಿ ದಾಖಲಾದ ಒಂದು ಸಾಮಾನ್ಯ ಕಂಪನಕ್ಕೆ ಇಷ್ಟೊಂದು ಹೆದರಬೇಕಾ? ಹಾಗಂತ ಸಾಕಷ್ಟು ಜನ ಅಂದ್ಕೋಬಹುದು. ಆದರೆ ಈಗ ಈ ಕಂಪನ ನಡೆದಿದೆಯಲ್ಲ, ಆ ಸ್ಥಳ, ಅದು ಇಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಭೂಕಂಪನಗಳು ಸಂಭವಿಸುವ ಸ್ಥಳಗಳಲ್ಲಿ ಒಂದು ಭೂಮಿಯ ಪದರಗಳು ವೀಕ್ ಆಗಿರುತ್ತವೆ ಅಥವಾ ಅಲ್ಲಿ ಭೂಪದರಗಳ ಚಲನೆ ಇರುತ್ತೆ. ಅಂಥ ಪ್ರದೇಶದಲ್ಲಿ ಭೂಮಿಯ ಪದರಗಳ ನಡುವೆ ಸಂಘರ್ಷ ಉಂಟಾದಾಗ ಒಂದು ಪದರ ಮತ್ತೊಂದು ಪದರದ ಕೆಳಗೆ ಜಾರಿದ ಸಂದರ್ಭದಲ್ಲಿ ಭೂಕಂಪನಗಳು ಉಂಟಾಗುತ್ತವೆ. ಹೀಗಾಗಿನೇ ಭೂಕಂಪಗಳು ಎಲ್ಲಿ ಸಂಭವಿಸುತ್ತವೆ ಅನ್ನೋದನ್ನು ವಿಜ್ಞಾನಿಗಳು, ಸಂಶೋಧಕರು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಭೂಕಂಪನ ಸಂಭವಿಸೋದು ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಿಂಗ್ ಆಫ್ ಫೈರ್. ಇದು ಓಸಿಯಾನಿಯಾ, ಏಷ್ಯಾ, ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕಾಗಳಲ್ಲಿ ಹರಡಿಕೊಂಡಿದೆ. ಪೆಸಿಫಿಕ್ ಮಹಾಸಾಗರದ ಗಡಿಯಂತೆ ಗುರುತಿಸಿಕೊಳ್ಳುವ ಈ ಸ್ಥಳ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಭೂಕಂಪಗಳು, ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸುವ ಸ್ಥಳ. ಇನ್ನು ಈ ರಿಂಗ್ ಆಫ್ ಫೈರ್ ಇದೆಯಲ್ಲ, ಇದು ನಮ್ಮ ಅಂಡಮಾನ್ ಸಮುದ್ರವನ್ನು ಕೂಡ ಆವರಿಸುತ್ತೆ. ಹೀಗಾಗಿನೇ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ಆಗಾಗ ಭೂಕಂಪಗಳಾಗ್ತಾ ಇರುತ್ತವೆ. ಇನ್ನು ಜಪಾನ್, ಇಂಡೋನೇಷ್ಯಾ, ಬ್ರೂನಿ, ಮಲೇಷ್ಯಾಗಳಲ್ಲಿ ಕೂಡ ಭೂಕಂಪನಗಳು ವರದಿಯಾಗ್ತಾ ಇರುತ್ತವೆ. ಮತ್ತು ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿಗಳು ಆಗಾಗ ಬಾಯ್ತಿರಿತಲೇ ಇರುತ್ತವೆ. ಆದರೆ ಭಾರತದ ಬೇರೆ ಪ್ರದೇಶಗಳಲ್ಲಿ ಇಷ್ಟೊಂದು ಸಮಸ್ಯೆ ಇಲ್ಲ. ಹಾಗೆ ನೋಡಿದರೆ ನಮ್ಮ ಭಾರತದಲ್ಲಿ ಕೂಡ ಭೂಕಂಪನ ಕೇಂದ್ರಗಳಿವೆ. ಅವುಗಳನ್ನು ಈಗಾಗಲೇ ಸಂಶೋಧಕರು ಗುರುತಿಸಿದ್ದಾರೆ. ನಮ್ಮ ಹಿಮಾಲಯ ಶ್ರೇಣಿ ಏನಿದೆ, ಅಲ್ಲಿ ಅತಿ ಹೆಚ್ಚು ಭೂ ಚಟುವಟಿಕೆಗಳು ನಡೆಯುತ್ತವೆ. ಅಲ್ಲಿ ಭಾರತದ ಭೂಪದರ ಏಷ್ಯಾದ ಭೂಫಲಕವನ್ನು ಒತ್ತುತ್ತಾ ಇರೋದ್ರಿಂದ ಹಿಮಾಲಯ ಪರ್ವತಗಳ ಎತ್ತರ ಕೂಡ ಹೆಚ್ಚಾಗ್ತಲೇ ಇರುತ್ತೆ. ಅಲ್ಲ ರೀ, ಬೆಟ್ಟ ಬೆಳೆಯೋದುಂಟಾ ಅಂತ ಪ್ರಶ್ನೆ ಕೇಳೋ ಬುದ್ಧಿವಂತರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಿನವರೆಗೆ ನೀವು ಬರೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಿಮ್ಮ ಅತಿ ಬುದ್ಧಿವಂತಿಕೆಯ ಕಾಮೆಂಟು ಬೇರೆಯವರನ್ನ ಕನ್ಫ್ಯೂಸ್ ಮಾಡಬಾರದು. ಇಲ್ಲಿ ಹಿಮಾಲಯ ಪರ್ವತಗಳಿವೆಯಲ್ಲ, ಅವು ತಮ್ಮ ಎತ್ತರವನ್ನ ನಿರಂತರವಾಗಿ ಹೆಚ್ಚು ಮಾಡಿಕೊಳ್ತಲೇ ಇವೆ. ಅದಕ್ಕೆ ಕಾರಣ ಭೂಪದರಗಳ ಚಲನೆ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಅಂಶ. ಹೀಗಾಗಿನೇ ಭಾರತದ ಉತ್ತರ ಪ್ರದೇಶ, ಬಿಹಾರ, ಉತ್ತರಾಖಂಡ್, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ,
ಗುಜರಾತ್ನ ಕೆಲ ಪ್ರದೇಶಗಳು ಹಾಗೂ ಈಶಾನ್ಯ ರಾಜ್ಯಗಳು ಮತ್ತು ಅಂಡಮಾನ್ ನಿಕೋಬಾರ್ಗಳಲ್ಲಿ ಅತಿ ಹೆಚ್ಚು ಕಂಪನ ಉಂಟಾಗುತ್ತೆ. ಹಾಗೆಯೇ ನೇಪಾಳ ಮತ್ತು ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಭೂಕಂಪನಗಳಾಗ್ತಾ ಇರುತ್ತವೆ. ಭಾರತದಲ್ಲಿ ಇದನ್ನು ಝೋನ್ 5 ಅಂತ ಗುರುತಿಸ್ತಾರೆ. ಈ ಭಾಗದಲ್ಲಿ ಹೆಚ್ಚು ತೀವ್ರತೆಯ ಭೂಕಂಪನಗಳು ಉಂಟಾಗುತ್ತವೆ. ಇದರ ಜೊತೆಗೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಕೇಸರಿ ಬಣ್ಣ, ಇದನ್ನು ಝೋನ್ 4 ಅಂತ ಗುರುತಿಸಲಾಗಿದೆ. ಈ ಝೋನ್ 5ಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನ್ಸುತ್ತೆ. ಆದರೆ ಇದು ಕೂಡ ಅತಿ ಹೆಚ್ಚು ಕಂಪನಗಳಾಗಬಹುದಾದಂಥ ಪ್ರದೇಶ. ಇಲ್ಲಿ ಇಂಡೋ ಗ್ಯಾಂಜೆಟಿಕ್ ಪ್ಲೇಟ್ ಅಂದರೆ ಗಂಗಾ ನದಿಯ ಭೂಫಲಕ ಹೆಚ್ಚು ಕಂಡುಬರುತ್ತೆ. ಅದರ ಜೊತೆಗೆ ದೆಹಲಿ, ರಾಜಸ್ಥಾನ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಹಾಗೂ ಗುಜರಾತ್ನ ಒಂದಷ್ಟು ಭೂಭಾಗಗಳು ಕೂಡ ಈ ಝೋನ್ನಲ್ಲಿವೆ. ಇನ್ನು ಝೋನ್ 3, ಇಲ್ಲಿ ಭೂಕಂಪನಗಳಾಗತ್ವೆ, ಆದರೆ ಅದರ ಪರಿಣಾಮ ತುಂಬ ಹೆಚ್ಚಾಗೇನಿರೋದಿಲ್ಲ ಅಂತ ಹೇಳಲಾಗುತ್ತೆ. ನೀವಿಲ್ಲಿ ಮ್ಯಾಪಲ್ಲಿ ಹಳದಿ ಬಣ್ಣದ ಜಾಗಗಳನ್ನು ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಕೂಡ ಝೋನ್ 3 ಅಂತ ಗುರುತಿಸಲ್ಪಟ್ಟ ಪ್ರದೇಶ. ಇದರಲ್ಲಿ ಚೆನ್ನೈ ಇದೆ, ಮುಂಬೈ ಇದೆ, ಪುಣೆ, ಕೋಲ್ಕತಾ, ಭುವನೇಶ್ವರ್, ಜಮ್ಶೆಡ್ಪುರ್, ಅಹಮದಾಬಾದ್, ಸೂರತ್, ಲಖನೌ, ವಡೋದರ, ನಮ್ಮ ಮಂಗಳೂರು, ಆಂಧ್ರದ ವಿಜಯವಾಡ, ತಮಿಳುನಾಡಿನ ಕೊಯಮತ್ತೂರು ಹಾಗೆ ಕೇರಳದ ಒಂದಷ್ಟು ಭಾಗಗಳು ಕಂಡುಬರುತ್ತವೆ. ಇನ್ನು ಝೋನ್ 2 ಇದೆ. ಅದರಲ್ಲಿ ನಮ್ಮ ಬೆಂಗಳೂರಿದೆ, ಹೈದರಾಬಾದ್ ಇದೆ, ವಿಶಾಖಪಟ್ಟಣಂ ಇದೆ, ನಾಗಪುರ, ರಾಯ್ಪುರ್, ಗ್ವಾಲಿಯರ್, ಜೈಪುರ್, ತಿರುಚುನಾಪಲ್ಲಿ, ಮದುರೈ ಇವೆಲ್ಲ ಕೂಡ ಈ ಝೋನ್ 2ಗೆ ಸೇರುತ್ತವೆ. ನೀವಿಲ್ಲಿ ಮ್ಯಾಪಲ್ಲಿ ನೀಲಿ ಬಣ್ಣದ ಜಾಗಗಳನ್ನು ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಕೂಡ ಝೋನ್ 2. ಹಾಗಂತ ಇಲ್ಲಿ ಕಂಪನಗಳಾಗೋದಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲೂ ಕೂಡ ಭೂಮಿ ಕಂಪಿಸುತ್ತೆ, ಆದರೆ ಅದರ ಪರಿಣಾಮ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿನೇ ಈ ಝೋನ್ 2ನ ಸೇಫ್ ಪ್ರದೇಶ ಅಂತ ಹೇಳ್ತಾರೆ. ಸೊ ಭಾರತದಲ್ಲಿ ಭೂಕಂಪನಗಳಾಗೋ ಪ್ರದೇಶವನ್ನು ಗುರುತಿಸಿದಾರಲ್ಲ, ಅದರಲ್ಲಿ ಸಮುದ್ರ ಪ್ರದೇಶಗಳು ಕೂಡ ಇವೆ. ಅದರಲ್ಲೂ ಅಂಡಮಾನ್ ನಿಕೋಬಾರ್ ಬಳಿಯಲ್ಲಿ ಸಮುದ್ರದ ಕೆಳಗೂ ಕೂಡ ಕಂಪನಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಆದರೆ ಈಗ ಕಂಪನ ಉಂಟಾಗಿರುವ ಬಂಗಾಳ ಕೊಲ್ಲಿ ಪ್ರದೇಶದಲ್ಲಿ ಯಾವುದೇ ಭೂಕಂಪನದ ಪಾಯಿಂಟ್ಗಳಿಲ್ಲ ಅನ್ನೋದು ಸಂಶೋಧಕರ ವಾದ. ಆದರೆ ಇಲ್ಲಿ ಕೂಡ 10 ವರ್ಷಗಳ ಹಿಂದೆ ಇಂಥದ್ದೊಂದು ಘಟನೆ ನಡೆದಿತ್ತು. ಈಗ ಅದು ಪುನರಾವರ್ತನೆ ಆಗ್ತಾ ಇದೆ ಅಂದ ಮೇಲೆ ಈ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಂಶೋಧನೆಗಳಾಗಬೇಕಾದ ಅಗತ್ಯ ಇದೆ ಅಂತ ಭೂಗರ್ಭ ಶಾಸ್ತ್ರಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಹೈದರಾಬಾದ್ ಮೂಲದ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸ್ನ ಹಿರಿಯ ಸಂಶೋಧಕ ಅಜಯ್ ಕುಮಾರ್ ಅವರು ಇದೊಂದು ವಿಚಿತ್ರ ಘಟನೆ ಅಂತ ಹೇಳಿದ್ದಾರೆ. ಇದು ಯಾರೂ ಕೂಡ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯವಾಗದ ಕಂಪನ ಅಂತ ಅವರು ತಿಳಿಸಿದ್ದಾರೆ. ಅಜಯ್ ಕುಮಾರ್ ಅವರು ಸುನಾಮಿಯ ಬಗ್ಗೆ ಎಚ್ಚರಿಕೆಯನ್ನು ಕೊಡುವ ತಂಡದಲ್ಲಿದ್ದಾರೆ. ಸಮುದ್ರದೊಳಗಿನ ಭೂಪದರಗಳ ಚಲನೆ ಮತ್ತು ವೀಕ್ ಪಾಯಿಂಟ್ಗಳ ಬಗ್ಗೆ ಅವರಿಗೆ ಅಗಾಧವಾದ ಅನುಭವ ಕೂಡ ಇದೆ. ಸೊ ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸಿರುವ ಈ ಕಂಪನವನ್ನು ಸೀರಿಯಸ್ ಆಗಿ ತಗೋಬೇಕಾದ ಅಗತ್ಯ ತುಂಬಾ ಹೆಚ್ಚಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿನೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಪ್ರತ್ಯೇಕ ತಂಡವನ್ನಿಲ್ಲಿ ರಚನೆ ಮಾಡಿದ್ದು ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಇತ್ತೀಚಿನ ಕೆಲ ಭೂಕಂಪನಗಳು ಹಾಗೂ ಈಗ ನಡೆದಿರುವ ಕಂಪನದ ಬಗ್ಗೆ ಒಂದಷ್ಟು ಸಂಶೋಧನೆಯನ್ನು ಮಾಡೋದಕ್ಕೆ ಅವರನ್ನು ನೇಮಕ ಮಾಡಿದೆ. ಇಲ್ಲಿ ಸರ್ಕಾರ ಇದೊಂದು ಕಂಪನವನ್ನು ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೊಳ್ತಾ ಇದೆ ಅಂದರೆ, ಗೆಳೆಯರೆ, ಒಂದು ಪ್ರದೇಶದಲ್ಲಿ ಭೂಕಂಪನದ ಕೇಂದ್ರಗಳಿದ್ದು ಅಲ್ಲಿ ಕಂಪನಗಳು ಉಂಟಾಗ್ತಾ ಇದ್ರೆ ಅದರಿಂದ ಹೆಚ್ಚು ಸಮಸ್ಯೆ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಭೂಮಿ ಕಂಪಿಸುತ್ತೆ ಅನ್ನೋದು ಗೊತ್ತಿರುತ್ತೆ. ಹೀಗಾಗಿ ಅದನ್ನು ಪತ್ತೆ ಹಚ್ಚುವ, ಅದು ಗೊತ್ತಾದ ಕೂಡಲೇ ಅಲ್ಲೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆಗಳಿರುತ್ತವೆ. ಆದರೆ ಇಲ್ಲಿವರೆಗೆ ಯಾವ ಸಮಸ್ಯೆಯೂ ಇರದ ಬಂಗಾಳ ಕೊಲ್ಲಿಯಲ್ಲಿ ಕಳೆದ 10 ವರ್ಷಗಳಿಂದ ಕಂಪನಗಳು ಕಂಡು ಬರ್ತಾ ಇವೆ ಅಂದರೆ ಅಲ್ಲಾಗಿರುವ ಪ್ರಕೃತಿಯ ಬದಲಾವಣೆಯ ಬಗ್ಗೆ, ಭೂಮಿಯ ಸ್ಥಿರತೆಯಲ್ಲಿನ ಬದಲಾವಣೆಯ ಬಗ್ಗೆ, ಭೂಪದರಗಳ ಚಲನೆಯ ಬಗ್ಗೆ ಸಂಶೋಧನೆ ನಡೆಸಬೇಕಾದ ಅಗತ್ಯ ಇದೆ. ಸದ್ಯಕ್ಕೆ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರದ ಕೆಳಗಿರುವ ಬಂಡೆಗಳು ದೋಷಪೂರಿತವಾಗಿರಬಹುದು. ಮುಂದೆ ಅವು ಇನ್ನಷ್ಟು ತೊಂದರೆಗೆ ಸಿಲುಕಿ ಈ ಭಾಗದಲ್ಲಿ ಕಂಪನಗಳು ಹೆಚ್ಚಾದರೆ ಭಾರತಕ್ಕೂ ಕೂಡ ಸುನಾಮಿಯ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಅನ್ನೋ ಅಳಕು ಸಂಶೋಧಕರನ್ನ ಕಾಡ್ತಾ ಇದೆ. ಈ ಪೂರ್ವ ಕರಾವಳಿ ತೀರ ಅಂದರೆ ಬಂಗಾಳ ಕೊಲ್ಲಿಗೆ ಅಂಟುಕೊಂಡಿರೋ ಪ್ರದೇಶದಲ್ಲಿ ಕೋಲ್ಕತಾ, ಪುರಿ, ವಿಶಾಖಪಟ್ಟಣಂ, ಚೆನ್ನೈನಂಥ ಪ್ರಮುಖ ನಗರಗಳಿವೆ. ಅಲ್ಲೆಲ್ಲ ಕೋಟ್ಯಂತರ ಜನ ಬದುಕುಗಳನ್ನು ಕಟ್ಟಿಕೊಂಡಿದ್ದಾರೆ. ಅಲ್ಲಿ ಸಂಭವಿಸುವ ಒಂದು ಅನಾಹುತ, ಒಂದು ಪ್ರಮಾದ ಭಾರಿ ಅನಾಹುತವನ್ನು ಸೃಷ್ಟಿ ಮಾಡೋ ಸಾಧ್ಯತೆ ಇರೋದ್ರಿಂದ ಸಂಶೋಧಕರಲ್ಲಿ ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಖಂಡಿತ ಕಂಡು ಬರ್ತಾ ಇದೆ. ಹೀಗಾಗಿ ಇದೊಂದು ಘಟನೆ ಸಾಕಷ್ಟು ಚರ್ಚೆಗಳಿಗೆ, ಅನುಮಾನಗಳಿಗೆ, ಆತಂಕಗಳಿಗೆ ಮತ್ತು ಎಚ್ಚರಿಕೆಗೆ ಕಾರಣ ಆಗ್ತಾ ಇದೆ. ಇದು ಗೆಳೆಯರೆ ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸಿರುವ ಪ್ರಾಕೃತಿಕ ವೈಚಿತ್ರ್ಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.